ಹಾಯ್ ಎವ್ರಿವನ್. ಇವತ್ತು ನಾನು ಪಂಚಕಜ್ಜಾಯ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನು ಇದರಲ್ಲಿ 3 ಅಚ್ಚು ಬೆಲ್ಲ ತಗೊಂಡಿದ್ದೀನಿ. ಇದಕ್ಕೆ ಸಣ್ಣ ಗ್ಲಾಸಲ್ಲಿ 2 ಲೋಟ ನೀರು ಹಾಕೋತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಪಾಕ ನೋಡ್ಕೋಬೇಕು, ಅದರ ಥಿಕ್ನೆಸ್ ನೋಡ್ಕೋಬೇಕು. ಒಂದೆಳೆ ಪಾಕ ಬಂದರೆ ಸಾಕು. ಚೆಕ್ ಮಾಡ್ಕೊಳ್ಳಿ ಈ ಥರ. ಅದಾದಮೇಲೆ ಬೇರೆ ಕಡಾಯಿ ಇಟ್ಕೋತಾ ಇದ್ದೀನಿ. ಯಾಕೆ ಅಂದರೆ ಅದನ್ನು ನಾನು ಶೋಧಿಸ್ಕೊತಾ ಇದ್ದೀನಿ. ಕಲ್ಲು ಅಥವಾ ಕಸ ಏನಾದರೂ ಇರುತ್ತೆ ನೋಡಿ, ಇದೆಲ್ಲ ಇತ್ತು. ಅದಾದಮೇಲೆ 1 ಕಪ್ಪಷ್ಟು ನಾನು ಕಾಯಿ ತುರಿ ಹಾಕೋತಾ ಇದ್ದೀನಿ. ಅದ್ರ ಜೊತೆ ನಾನು 2ರಿಂದ 3 ಏಲಕ್ಕಿನ ಹಾಕಿ ಗ್ರೈಂಡ್ ಮಾಡಿಟ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಇದಕ್ಕೆ ನಾನು ತುಪ್ಪದ್ದು ಒಗ್ಗರಣೆ ಕೊಟ್ಕೋಬೇಕು. ಇದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಇದನ್ನು ಕಡಾಯಿಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಅದಾದಮೇಲೆ ಈ ಒಂದು ಬೌಲಲ್ಲಿ ನಾನು 2 ಕಪ್ ಪೇಪರ್ ಅವಲಕ್ಕಿ ಹಾಕೋತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇನ್ ಕೇಸ್ ನಿಮಗೆ ಜಾಸ್ತಿ ಬೇಕು ಅನಿಸಿದರೆ ಜಾಸ್ತಿ ಪೇಪರ್ ಅವಲಕ್ಕಿನೂ ಹಾಕೋಬೋದು. ನಾನು ವಾಯ್ಸ್ ಓವರ್ ಕೊಡುವಾಗ ನನ್ನ ಮಗಳು ಮಲಗಿದ್ಲು, ಸೌಂಡ್ ಸ್ವಲ್ಪ ಕೇಳಿಸ್ತಾ ಇದ್ದೆ, ಇಗ್ನೋರ್ ಮಾಡಿ. ಏಲಕ್ಕಿ ಪೌಡರ್ ಕೂಡ ಹಾಕಿ ಮಿಕ್ಸ್ ಮಾಡ್ಬೋದು, ಬಟ್ ನಾನು ಮುಂಚೆನೇ ಹಾಕಿರೋದ್ರಿಂದ ಇವಾಗ ನಾನು ಹಾಕೋತಾ ಇಲ್ಲ. ಪಂಚಕಜ್ಜಾಯ ರೆಸಿಪಿ ರೆಡಿ ಆಗಿದೆ.